ಈ ಜೆ.ಸಿ.ಬಿ ಏನಾರ ಬರ್ಲಿಲ್ಲ ಅಂದ್ರ ನಿಜವಾಗ್ಲೂ ಆ ಲಾರಿ ಪಲ್ಟಿ ಆಗ್ತಿತ್ತು ನೋಡ್ರಿ. ಒಬ್ಬ ಡ್ರೈವರ್ ಇನ್ನೊಬ್ಬ ಡ್ರೈವರ್ ಹೆಲ್ಪ್ ಮಾಡೋದಂದ್ರ ಇದ ನೋಡ್ರಿ. ನಾ ಯಾಕೆ ಈ ಮಾತು ಹೇಳಿದೆ ಅಂದ್ರ ಈ ಲಾರಿ ಕೆಟ್ಟ ನಿಂತ 3 ದಿನ ಆಗಿತ್ತು. ಇದನ್ನ ರಿಪೇರಿ ಮಾಡಿ ತೆಗಿಯುವಷ್ಟರಲ್ಲೇ ಗಾಡಿ ಒಳಗ್ ಸಿಕ್ಕೊಂಡ್ಬಿಟ್ಟಿತ್ತು. ಪಾಪ ಮಾಲಕಗ್ ಫೋನ್ ಮಾಡಿ ಕೇಳಿದ್ರೆ ನನಗೇನ್ ಸಂಬಂಧ ಇಲ್ಲ ನಿನಗ ಸಂಬಂಧ ಇಲ್ಲ ಅಂತಂದ. ಪಾಪ ಜೆ.ಸಿ.ಬಿ ಡ್ರೈವರ್ಸ್ ಎಲ್ಲ ಸೇರಿ ಇವ್ನಿಗೆ ಬಾಳ ಹೆಲ್ಪ್ ಮಾಡಿದ್ರು ನೋಡ್ರಿ. ನಿಜವಾಗ್ಲೂ ಈಗಿನ ಕಾಲದಾಗ ಪರಿಚಯ ಇದ್ರೆ ಹೆಲ್ಪ್ ಮಾಡಕ್ ಹಿಂದು ಮುಂದೆ ಯೋಚನೆ ಮಾಡ್ತಾರ. ಅದ್ರಾಗೂ ಜೆ.ಸಿ.ಬಿ ಡ್ರೈವರ್ಸ್ ಎಷ್ಟ್ ರಿಸ್ಕ್ ತಗೊಂಡ್ರ ಅಂದ್ರೆ ಈ ಲಾರಿ ಹೊರಗ್ ತೆಗಿಯಕ ನಿಜವಾಗ್ಲೂ ಅವ್ರು ಗ್ರೇಟ್. ಈ ಗಾಡಿ ಮಣ್ಣೊಳಗೆ ಯಾಕೆ ಸಿಕ್ಕೊಂಡೈತೆ ಅಂದ್ರ ಅದಕ್ಕೊಂದ್ ಕಾರಣ ಐತ್ ನೋಡ್ರಿ. ಸ್ವಲ್ಪ ದಿನದಿಂದ ಕುಡಿ ನೀರಿನ ಎಂ.ಎಸ್ ಪೈಪ್ ಡ್ಯಾಮೇಜ್ ಆಗಿತ್ತು. ಅದನ್ನ ರಿಪೇರ್ ಮಾಡಿದ್ಮೇಲೆ ಸರಿಯಾಗಿ ಮಣ್ಣು ಹಾಕಿಲ್ಲ. ಈ ರೀತಿ ಏನಾರ ಗಾಡಿ ಬಿದ್ರೆ ಯಾರ ಜವಾಬ್ದಾರಿ ಹೇಳ್ರಿ. ನಾವು ಮಣ್ಣು ಹಾಕಂತ ಎಷ್ಟ್ ಸಲ ಹೇಳಿದ್ರು ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರಿಗೆ ಹೇಳಿ ಹೇಳಿ ಸಾಕಾಗಿ ಹೋಗಿ ಕಡೆಗೆ ನಾವ ಮಣ್ಣು ಹಾಕ್ಸಿದ್ವಿ ನೋಡ್ರಿ. ಹಂಗೂ ಹಿಂಗೂ ಗುದ್ದಾಡಿ ಲಾರಿ ಅಂತೂ ಹೊರಗೆ ತೆಗದ್ರ ಜೆ.ಸಿ.ಬಿ ದವರು ಬಾಳ ರಿಸ್ಕ್ ತಗೊಂಡಿದ್ರ. ಬಟ್ ಇವ್ರನ್ನೆಲ್ಲ ಸೇರಿಸಿ ಇದಕ್ಕೊಂದು ಪ್ಲಾನ್ ಮಾಡದವನ ಈ ಮನುಷ್ಯ ನೋಡಿ. ಈ ವ್ಯಕ್ತಿಗೆ ನಾವ್ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕಂಗಿಲ್ಲ. ಯಾಕಂದ್ರ ಇದನ್ನೆಲ್ಲ ಪ್ಲಾನ್ ಮಾಡಿ ಹೊರಗೆ ತೆಗಿ ವ್ಯವಸ್ಥೆ ಮಾಡಿದ್ದ ಇವನ. ಆದ್ರ ಇಷ್ಟ ದೊಡ್ಡ ರಿಸ್ಕ್ ಇವ್ರು ಯಾಕೆ ತಗೊಂಡ್ರ ಅಂದ್ರ ಮಾಲಕ್ ಏನು ಜವಾಬ್ದಾರಿ ತೋಲಿಲ್ಲ. ಲಾರಿ ಡ್ರೈವರ್ ಮಕ ನೋಡ್ಕೊಂಡ್ ಅವಂಗೊಂದ್ ಹೆಲ್ಪ್ ಮಾಡ್ಯಾರ ನೋಡ್ರಿ.